ಇನ್ನು ಕೆನಡಾದಲ್ಲಿ ನಡೆದಂತಹ ಗುಂಡಿನ ದಾಳಿಯಲ್ಲಿ ಹತ್ಯೆಯಾದಂತಹ ಚಂದನ್ ಕುಮಾರ್ ಅವರ ಕುಟುಂಬದ ಆಕ್ರಂದನ ಮುಗಿಬಿಟ್ಟಿದೆ. ಇವತ್ತು ಮೃತ ಚಂದನ್ ಅವರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳುವಂತಹ, ವಿಶೇಷವಾಗಿ ಅವರ ಅಪ್ಪ ಅಮ್ಮನಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ರಾಜಕಾರಣಿಗಳು ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಹಾಗೆಯೇ ಎಚ್ ಡಿ ಕುಮಾರಸ್ವಾಮಿ ಅವರು ಫೋನ್ ಮೂಲಕವಾಗಿ ಮಾತನಾಡಿದ್ದಾರೆ. ಶನಿವಾರ ಕೆನಡಾದಿಂದ ಬೆಂಗಳೂರಿಗೆ ಚಂದನ್ ಅವರ ಪಾರ್ಥಿವ ಶರೀರ ತಲುಪಲಿದ್ದು ಭಾನುವಾರ ಅಂತ್ಯಕ್ರಿಯೆ ನಿರ್ವಹಿಸೋದಕ್ಕೆ ಕುಟುಂಬದವರು ತೀರ್ಮಾನಿಸಿದ್ದಾರೆ. ಚಂದನ್ ಕುಮಾರ್ ಕೆನಡಾದಲ್ಲಿ ಭೀಕರ ಗುಂಡಿನ ದಾಳಿಯಲ್ಲಿ ಹತ್ಯೆಯಾದ ಕನ್ನಡಿಗ. ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಹೆತ್ತವರಿಗೆ ಭಾರವಾಗದೆ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ತನ್ನ ಶಿಕ್ಷಣವನ್ನ ತಾನೇ ಮಾಡಿಕೊಳ್ತಾ ಇದ್ದ ಮೇಧಾವಿ. ಕೆನಡಾದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗಿದ್ದ ಚಂದನ್ ಅಲ್ಲೇ ಕನ್ನಡಿಗರನ್ನೂ ಒಗ್ಗೂಡಿಸಿ ವಿದೇಶದಲ್ಲಿ ಕನ್ನಡಿಗರಿಗೆ ಸಮಸ್ಯೆ ಆದರೆ ಮೊದಲು ಸಹಾಯ ಹಸ್ತ ಚಾಚುತ್ತಿದ್ದ. ಯಾರ ಕಣ್ಣು ಬಿತ್ತೋ, ಅದ್ಯಾವ ದುಷ್ಕರ್ಮಿಗಳ ಜೊತೆ ಜಗಳ ಮಾಡಿಕೊಂಡಿದ್ರೋ ಗೊತ್ತಿಲ್ಲ. ಆದರೆ ಮೊನ್ನೆ ಭೀಕರವಾಗಿ ಕೆನಡಾದಲ್ಲೇ ಕೊಲೆಯಾಗಿದ್ದಾರೆ. ಇದ್ದ ಒಬ್ಬನೇ ಒಬ್ಬ ಕರುಳ ಬಳ್ಳಿಯನ್ನ ಕಳ್ಕೊಂಡ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಮಗನ ಶವಕ್ಕೆ ನಮ್ಮ ಮಾತೃಭೂಮಿಯಲ್ಲೇ ಸಂಸ್ಕಾರ ಮಾಡಬೇಕು, ದಯವಿಟ್ಟು ಮೃತದೇಹ ತರಿಸಿಕೊಡಿ ಅಂತ ಗೋಗರಿತಾ ಇದ್ದಾರೆ. ಈಗ ಹೆತ್ತವರ ಕೂಗಿಗೆ ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಸಹಾಯ ಹಸ್ತ ಚಾಚಿದ್ದಾರೆ. ಮನೆಗೆ ಬಂದು ಸಾಂತ್ವನ ಹೇಳಿದ ಗೃಹ ಸಚಿವರು. ಹೆತ್ತವರ ಬೇಡಿಕೆಗೆ ಕೇಂದ್ರ ಸಚಿವರ ಸ್ಪಂದನೆ. ತ್ಯಾಮಗೊಂಡ್ಲುವಿನ ಚಂದನ್ ಕುಮಾರ್ ಮನೆಗೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟಿದ್ರು. ಹೆತ್ತವರಿಗೆ ಸಾಂತ್ವನ ಹೇಳಿದ್ರು. ಕೆನಡಾದಿಂದ ಮೃತದೇಹವನ್ನ ತರಿಸಿಕೊಡಲು ಸರ್ಕಾರ ಎಲ್ಲಾ ಸಹಾಯ ಮಾಡುತ್ತೆ ಅಂತಾನೂ ಹೆತ್ತವರಿಗೆ ಆಶ್ವಾಸನೆ ಕೊಟ್ಟರು. ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂಯಿಂಗಿಗೆ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಎಂಬೆಸಿಯವರು ಮತ್ತು ಅಲ್ಲಿನ ಕನ್ನಡ ಸಂಘದವರು ಅವರೆಲ್ಲರೂ ಕೂಡ ಸೇರಿಕೊಂಡು ಇಲ್ಲಿಗೆ ಕಳಿಸೋ ಏರ್ಪಾಟನ್ನು ಮಾಡಿದ್ದಾರೆ. ಇನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಫೋನ್ ಮಾಡಿದ್ರು. ಚಂದನ್ ಮೃತದೇಹವನ್ನ ತರಿಸಿಕೊಡುವ ಭರವಸೆಯನ್ನ ಚಂದನ್ ಪೋಷಕರಿಗೆ ನೀಡಿದ್ರು. ಒಳ್ಳೇದು ಮಾಡಿ ಸರ್, ನಮ್ಮ ಮಾತೃಭೂಮಿಯಲ್ಲಿ ನಮ್ಮ ಜಾಗದಲ್ಲಿ ನಾವು ಮಾಡ್ಬೇಕು ಸರ್. ಆಯ್ತು ಸರ್, ಅಷ್ಟೊಂದು ವ್ಯವಸ್ಥೆ ಮಾಡ್ಕೊಡಿ ಸರ್. ಚಂದನ್ ಕುಟುಂಬಕ್ಕೆ ಪಕ್ಷ ಭೇದ ಮರೆತು ಎಲ್ಲರೂ ಸಾಂತ್ವನ ಹೇಳ್ತಿದ್ದಾರೆ, ಧೈರ್ಯ ತುಂಬುತ್ತಿದ್ದಾರೆ. ಮಾಜಿ ಶಾಸಕ ಶ್ರೀನಿವಾಸ್ 10 ಲಕ್ಷದ ನೆರವನ್ನು ಅವರ ಕುಟುಂಬಕ್ಕೆ ಘೋಷಿಸಿದ್ದಾರೆ. ಎಲ್ಲರೂ ನಿಂತ್ಕೊಂಡು ನನ್ನ ಮಗನ್ನ ಪಾರ್ಥಿವ ಶರೀರ ತರಿಸೋಸ್ಕರವಾಗಿ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲರೂ ಫೋನ್ ಮಾಡಿದ್ರು ಸರ್. ಶನಿವಾರ ಅವಳು ಬರ್ತದೆ, ಶನಿವಾರದ ಭಾನುವಾರ ಬರ್ತದೆ ಅಂತ ಹೇಳಿದ್ರು. ಕೆನಡಾದಲ್ಲಿ ಅಂತಿಮ ನಮನ ಸಲ್ಲಿಸಿ ಅಲ್ಲಿಂದ ಕಳುಹಿಸಿಕೊಡಲಿದ್ದು ಶನಿವಾರ ಕೆನಡಾದಿಂದ ಬೆಂಗಳೂರಿಗೆ ಚಂದನ್ ಮೃತದೇಹ ತಲುಪಲಿದೆ. ಭಾನುವಾರ ತ್ಯಾಮಗೊಂಡ್ಲುವಿನಲ್ಲೇ ಅಂತ್ಯಕ್ರಿಯೆ ನಡೆಸಲು ಹೆತ್ತವರು ತೀರ್ಮಾನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.